ಲಿಟಲ್ ಕೃಷ್ಣ ಡಾಕ್ಟರ್ ಆದ ಕತೆ. ಒಂದಾನೊಂದು ಕಾಲದಲ್ಲಿ ಲಿಟಲ್ ಕೃಷ್ಣ ಡಾಕ್ಟರ್ ಆಗಿರ್ತಾನೆ. ಅಪ್ಪು ಎಂಬ ಹಳ್ಳಿ ಹುಡುಗನಿಗೆ ಹೊಟ್ಟೆ ನೋವು ಬಂದಿರುತ್ತೆ. ಅವನ ಅಜ್ಜಿ ಅವನನ್ನು ಲಿಟಲ್ ಕೃಷ್ಣನ ಕ್ಲಿನಿಕ್ಕಿಗೆ ಕರೆದುಕೊಂಡು ಬರುತ್ತಾಳೆ. ಕ್ಲಿನಿಕ್ಕಿಗೆ ಬಂದ ಮೇಲೆ ಅಪ್ಪು ಹೊಟ್ಟೆ ಹಿಡಿದುಕೊಂಡೇ ಕೃಷ್ಣನು ಒಂದು ದೊಡ್ಡ ಡಾಕ್ಟರ್ ಕೋಟ್ ಧರಿಸುತ್ತಾನೆ. ಗಡ್ಡವನ್ನು ಸರಿ ಮಾಡುತ್ತಾ ಮತ್ತು ತನ್ನ ಮೇಕ್ ಶಿಫ್ಟ್ ಸ್ಟೆಥೋಸ್ಕೋಪನ್ನು ಅಜ್ಜಿಯ ಮೇಲೆ ಹಾಕುತ್ತಾನೆ. ಕೃಷ್ಣ ಗಂಭೀರವಾಗಿ, ಅಜ್ಜಿ ನಿನ್ನ ಹೊಟ್ಟೆ ನೋವಿದೆಯಾ ಅಂತ ಕೇಳ್ತಾನೆ. ಅಜ್ಜಿ, ಅಯ್ಯೋ ಡಾಕ್ಟರ್, ನನಗಲ್ಲ ಹೊಟ್ಟೆ ನೋವು, ಅಪ್ಪುಗೆ ನೋವಿರೋದು ಅಂತಾಳೆ. ಅಪ್ಪು ನೋವು ತಾಳಲಾರದೆ ಹೇಳ್ತಾನೆ, ಡಾಕ್ಟರ್ ಹೊಟ್ಟೆ ತುಂಬ ನೋವ್ತಾ ಇದೆ ಡಾಕ್ಟರ್ ಎಂದು. ಕೃಷ್ಣ ನಗುತ್ತಾ, ಅದಕ್ಕೆ ನೀನು ಎಷ್ಟು ಕಪ್ಪು ಬೇಳೆ ತಿಂದಿದೆಯಾ ಹೇಳು ಹೊಟ್ಟೆ ನೋವಕ್ಕೆ ನಿಮಗೆ ಅಂತಾನೆ. ಅಪ್ಪು ಕನ್ಫ್ಯೂಸ್ ಆಗಿ, ಡಾಕ್ಟರ್ ನಾನು ಏನು ತಿಂದೇ ಇಲ್ಲ ಡಾಕ್ಟರ್ ಅಂತಾನೆ. ಅಜ್ಜಿ, ಹೌದು ಡಾಕ್ಟರ್, ನಮ್ಮ ಅಪ್ಪು ಕುಡಿಯೋದು ಹಾಲು, ತಿನ್ನೋದು ಮೊಸರು, ಇನ್ನೇನು ತಿನ್ನಲ್ಲ, ಆದರೂ ಹೊಟ್ಟೆ ನೋವು ಬಂದಿದೆ, ಸ್ವಲ್ಪ ನೋಡಿ ಅಂತಾಳೆ. ಕೃಷ್ಣ ಆಲೋಚನೆ ಮಾಡಿ, ಇದೇ ಸಮಸ್ಯೆ, ಹೊಟ್ಟೆ ಕಹಿ ಆಗಿದ್ದು ಹಾಲಿನಿಂದ, ಮೊದಲು ನಿನಗೆ ನೀರು ಕುಡಿಸಿ ಅಂತಾರೆ. ಅಜ್ಜಿ, ನೀರು ಕುಡಿಯೋದ್ರಿಂದ ಹೊಟ್ಟೆ ನೋವು ಸರಿ ಹೋಗುತ್ತಾ ಡಾಕ್ಟರ್ ಅಂತಾರೆ. ಕೃಷ್ಣ, ಅವಶ್ಯವಾಗಿ, ನೀರು ಹೊಟ್ಟೆಯಲ್ಲಿ ಹಾಲನ್ನು ತಣಿಸುತ್ತೆ, ಆಮೇಲೆ ಸ್ವಲ್ಪ ಚಕ್ಲಿ ಕೊಟ್ಟರೆ ಸರಿ ಹೋಗುತ್ತೆ ಅಂತಾನೆ. ಅಜ್ಜಿ, ಅಯ್ಯೋ ಚಕ್ಲಿ ಕೊಟ್ಟರೆ ಹೊಟ್ಟೆ ನೋವು ಸರಿ ಹೋಗುತ್ತಾ ಡಾಕ್ಟ್ರೇ ಅಂತಾಳೆ. ಕೃಷ್ಣ ತಲೆ ಓಡಿಸುತ್ತಾ, ಅಜ್ಜಿ ಇದು ನನ್ನ ಕ್ಲಿನಿಕ್, ನಾನು ಹೇಳಿದ್ದೇ ರೂಲ್ಸು, ನಾನು ಮಾಡಿದ್ಮೇಲೆ ನನ್ನ ಟ್ರೀಟ್ಮೆಂಟ್ ನೀನೇ ನೋಡು ಅಂತಾನೆ. ಅಜ್ಜಿ ನಗುತ್ತಾ, ಸರಿ ಡಾಕ್ಟರ್ ಅಂತಾಳೆ. ಅಪ್ಪು ನೀರು ಕುಡಿದ ಮೇಲೆ ಚಕ್ಕುಲಿ ತಿನ್ನುತ್ತಾನೆ. ಆಮೇಲೆ ಹೊಟ್ಟೆ ನೋವೇ ಹೋಗುತ್ತೆ. ಅಜ್ಜಿ ಆಶ್ಚರ್ಯದಿಂದ, ಹೊಟ್ಟೆ ನೋವು ಹೋಯ್ತಾ ಕಂದ ಅಂತ ಖುಷಿ ಪಡ್ತಾಳೆ. ಕೃಷ್ಣ, ನೋಡಜ್ಜಿ ನನ್ನ ಮೆಡಿಸಿನ್ ಹೆಂಗೆ ವರ್ಕ್ ಮಾಡಿದೆ, ಹೆಂಗೆ ಕೆಲಸ ಮಾಡುತ್ತೆ ಅಂತಾನೆ. ಅಜ್ಜಿ, ಸತ್ಯವೇ ಡಾಕ್ಟರ್ ಕೃಷ್ಣ, ನೀನು ಒಂದೇ ಹಾಸ್ಯ ಡಾಕ್ಟರ್ ಬಿಡು ಅಂತಾರೆ. ಕೃಷ್ಣನ ಕ್ಲಿನಿಕ್ನಿಂದ ಹೊರಟು ಅಜ್ಜಿ ಮತ್ತು ಮೊಮ್ಮಗ ತಮಾಷೆಯ ಹಾಸ್ಯ ನೆನೆಸುತ್ತಾ ಮನೆಗೆ ಹೋಗುತ್ತಾರೆ. ಲಿಟಲ್ ಕೃಷ್ಣ ಮತ್ತೆ ಗಂಭೀರವಾಗಿ ಕುಳಿತು ಹೊಸ ಪೇಷಂಟ್ಗೆ ಕಾದು ಕುಳಿತುತ್ತಾನೆ.